ದೇವ್ರು ಇಂಥವ್ರಿಗೆ ಇಂಥವ್ರು ಅಂತ ಬರ್ದಿರ್ತಾರೆ ಅಂತ ಹಿರಿಯರು ಹೇಳ್ತಾರೆ. ಆ ಮಾತು ನಿಜ ಕೂಡ ಹೌದು. ಹಣೆ ಬರಹದಲ್ಲಿ ಆ ಬ್ರಹ್ಮ ಯಾರ ಹೆಸರನ್ನ ಗೀಚಿರ್ತಾರೋ ಅವರೇ ಅವರಿಗೆ ಸಿಗ್ತಾರೆ ಅಂತ ಹೇಳೋದು ಕೂಡ ಉಂಟು. ಇಲ್ಲಿ ಕೂಡ ಹಾಗೆ ಆಗಿದೆ ನೋಡಿ. ರೀಲ್ ಸ್ಟಾರ್ ಮಾನಸಿ ಅನ್ನೋ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಇವರು ಆಗಾಗ ಒಳ್ಳೊಳ್ಳೆ ರೀಲ್ಸ್ ಗಳನ್ನ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ. ಇವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅದರಲ್ಲೇನೋ ಸ್ಪೆಷಲ್ ಎಲ್ಲರೂ ಮದುವೆ ಆಗೋದೇ ಅಲ್ವಾ ಅಂತ ನೀವು ಅನ್ಕೋಬಹುದು. ಬಟ್ ಇಲ್ಲೊಂದು ಸ್ಪೆಷಾಲಿಟಿ ಇದೆ. ಯಾಕಂತ ಅಂದ್ರೆ ಅನು ಅವರ ಹೈಟ್ ಕಮ್ಮಿ, ನೋಡೋದಕ್ಕೆ ಚಿಕ್ಕ ಮಗುವಂತ ಕಾಣ್ತಾರೆ ಇವರು. ಉದ್ದ ಕಡಿಮೆ ಇದ್ದವರಿಗೆ ಗಂಡು ಅಥವಾ ಹೆಣ್ಣು ಸಿಗೋದು ತುಂಬಾನೇ ಕಷ್ಟ. ಹೀಗಿರುವಾಗ ಇವರಿಗೆ ಒಳ್ಳೆ ಜೋಡಿನೇ ಸಿಕ್ಕಿದ್ದಾರೆ. ಇವರು ಮೂಲತಃ ದಾವಣಗೆರೆಯವರು. ರೀಲ್ಸ್ ಮಾಡ್ತಾ ಫೇಮಸ್ ಆಗಿರೋ ಇವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ 90,000ಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ. ಇವರು ಯೂಟ್ಯೂಬ್ ನಲ್ಲೂ ಕೂಡ ಆಗಾಗ ವ್ಲಾಗ್ಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ. ಇದೀಗ ಇವರಿಗೆ ಬೆಸ್ಟ್ ಜೋಡಿ ಸಿಕ್ಕಿದ್ದು. ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವರ ಹಸ್ಬೆಂಡ್ ನೇಮ್ ಗೊತ್ತಿಲ್ಲ, ಬಟ್ ಇಬ್ರ ಹೈಟ್ ಕೂಡ ಮ್ಯಾಚ್ ಆಗುತ್ತೆ. ಇಬ್ರ ಪರ್ಸನಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡೋದಕ್ಕೆ ಒಂಥರ ಬೆಸ್ಟ್ ಕಪಲ್ ಅಂತಾರಲ್ವಾ, ಆ ರೀತಿ ಕಾಣಿಸ್ತಾರೆ. ಜಗತ್ನಲ್ಲಿ ಈ ರೀತಿ ತುಂಬಾನೇ ಅಪರೂಪದಲ್ಲಿ ಅಪರೂಪ ಆಗೋದು ಅಂತವರಲ್ಲಿ ಇವರು ಕೂಡ ಅಂತ ಹೇಳಬಹುದು. ಇಬ್ರ ಹೈಟ್ ಕೂಡ ಮ್ಯಾಚ್ ಆಗುತ್ತೆ. ಜೋಡಿ ಕೂಡ ತುಂಬಾನೇ ಮುದ್ದಾಗಿದೆ. ಇನ್ನು ಇವರಿಬ್ಬರ ಮದುವೆ ಗ್ರ್ಯಾಂಡ್ ಆಗಿ ಕುಟುಂಬಸ್ಥರ ಸಮ್ಮುಖದಲ್ಲೇ ಆಗಿದೆ. ಗುರು ಹಿರಿಯರು ಹಾಗೂ ಇವರ ಸ್ನೇಹಿತರು ಕೂಡ ಮದುವೆಗೆ ಬಂದು ಆಶೀರ್ವದಿಸಿದ್ದಾರೆ. ಬೇರೆಲ್ಲ ಜೋಡಿಗಳು ಯಾವ ರೀತಿ ಗ್ರ್ಯಾಂಡ್ ಆಗಿ ಫುಲ್ ಕಲರ್ಫುಲ್ ಆಗಿ ಮದುವೆ ಆಗ್ತಾರೋ ಈ ಜೋಡಿ ಕೂಡ ಅದಕ್ಕಿಂತನೂ ಜಾಸ್ತಿ ಅಥವಾ ಅದನ್ನೇ ಹೋಲುವ ಹಾಗೆ ಮದುವೆ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮದುವೆ ರಿಸೆಪ್ಷನ್ ಎಲ್ಲವೂ ಕೂಡ ಗ್ರ್ಯಾಂಡ್ ಆಗಿತ್ತು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಜೋಡಿ ತುಂಬಾನೇ ಕ್ಯೂಟ್ ಆಗಿದೆ. ಹೈಟು, ವೈಟು, ಪರ್ಸನಾಲಿಟಿ ಇಬ್ಬರಿಗೂ ಕೂಡ ಮ್ಯಾಚ್ ಆಗುತ್ತೆ. ಇನ್ನು ಮದ್ವೆ ಆಗಿದ್ದಾರೆ ಇವರಿಬ್ರು ಕೂಡ. ಗಂಡನ ಜೊತೆ ಅನ್ನೋರು ಮತ್ತೆ ರೀಲ್ಸ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ.